ಹಾಯ್ ಗಾಯ್ಸ್, ಕರೆಕ್ಟಾಗಿರೋ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ? ನನ್ನ ಥರನೇ ಆ್ಯಕ್ನೆ ಪ್ರೋನ್ ಸ್ಕಿನ್ ಇರೋರು ತುಂಬ ಕಷ್ಟಪಡ್ತಿದ್ದೀರಾ ಅಂತ ನನಗೆ ಗೊತ್ತು. ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ನಾನು ಎಲ್ಲ ಅಫೋರ್ಡಬಲ್ ರೇಂಜಲ್ಲಿ ಹೇಳ್ತಿರೋದು. ಪ್ಲೀಸ್ ಫುಲ್ ನೋಡಿ. 1 ವೀಕಲ್ಲಿ ನಿಮ್ಮ ಫೇಸ್ ಕ್ಲಿಯರ್ ಆಗಿಲ್ಲ ಅಂದರೆ ನಂಗೆ ಕಮೆಂಟಲ್ಲಿ ಇಡಿ. ಫಸ್ಟ್ ಯಾವುದರ ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡಿ. ನಾನು ಯೂಸ್ ಮಾಡೋದು ಡರ್ಮಾಕೋನ್ 2% ನಯಾಸಿನಮೈಡ್ ಜೆಂಟಲ್ ಕ್ಲೆನ್ಸರ್, 250 ರುಪೀಸ. ಇಟ್ ಈಸ್ ಸೋ ಮಚ್ ಅಫೋರ್ಡಬಲ್. ಇದೇನಕ್ಕಂದರೆ ನಿಮ್ಮ ಸ್ಕಿನ್ ಡ್ರೈ ಆಗಿರುತ್ತಲ್ಲ, ಡಿಹೈಡ್ರೇಟ್ ಆಗಿರುತ್ತಲ್ಲ, ಇದು ನಿಮ್ಮ ಸ್ಕಿನ್ನ ನರಿಷ್ ಮಾಡುತ್ತೆ. ಸೊ ಇದರಲ್ಲಿ ಬೆಳಗ್ಗೆ ಮತ್ತು ನೈಟ್ ಫೇಸ್ ವಾಶ್ ಮಾಡ್ತೀನಿ. ನೆಕ್ಸ್ಟ್ ಮೇನ್ ಬಂದು ಬೆನ್ಝೋಲ್ ಪೆರಾಕ್ಸೈಡ್. ಇದು 2.5. ಸ್ಟಾರ್ಟಿಂಗ್ ಎಲ್ಲರೂ ಬಿಗಿನರ್ಸ್ ಇದೇ ಯೂಸ್ ಮಾಡಬೇಕು. ಇದು ಬಂದು ತುಂಬ ಎಫೆಕ್ಟಿವ್. ರೆಡ್ ಪಿಂಪಲ್ಸ್, ಬಿಗ್ಗಾಗಿರೋ ಪಿಂಪಲ್ಸ್ಗೆಲ್ಲ ತುಂಬ ಯೂಸ್ಫುಲ್. ನೈಟ್ ಫೇಸ್ ವಾಶ್ ಆದಮೇಲೆ ಬೆನ್ಝೋಲ್ ಪೆರಾಕ್ಸೈಡ್ನ ಎಲ್ಲೆಲ್ಲಿ ಪಿಂಪಲ್ ಆಯಿತು ಅಲ್ಲೆಲ್ಲ ಹಾಕ್ಬಿಟ್ಟು 3 ಅವರ್ಸ್ ಆದಮೇಲೆ ವಾಶ್ ಮಾಡಿಬಿಡಿ ಕೋಲ್ಡ್ ವಾಟರಲ್ಲಿ. ನೆಕ್ಸ್ಟ್ ಮಾಯ್ಶ್ಚರೈಸರ್ ಇಸ್ ಮಸ್ಟ್. ಸೊ ನಾನು ಯೂಸ್ ಮಾಡ್ತಿದ್ದಿರೋದು ಡಾಟ್&ಕಿ ಮಾಯ್ಶ್ಚರೈಸರ್. ಅದು ಅಫೋರ್ಡಬಲ್. ಬೆನ್ಝೋಲ್ ಪೆರಾಕ್ಸೈಡು ಅಫೋರ್ಡಬಲ್. ಎಲ್ಲ ಅದು 150 ರೇಂಜಲ್ಲಿ ಇರುತ್ತೆ ಬೆನ್ಝೋಲ್ ಪೆರಾಕ್ಸೈಡ್. ಈ ಡಾಟ್&ಕಿ ಬಂದು 250 ರೇಂಜಲ್ಲಿ ಇರುತ್ತೆ. 100 ml 3 ಮಂತ್ಸ್ ತನಕ ಯೂಸ್ ಮಾಡ್ಬೋದು. ಇಟ್ ಈಸ್ ಅ ಬ್ಯಾರಿಯರ್ ರಿಪೇರ್ ಕ್ರೀಮ್. ಯಾಕಂದರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ. ಸೊ ಹೈಡ್ರೇಷನ್ ಇಸ್ ಮಸ್ಟ್. ಸೊ ಬ್ಯಾರಿಯರ್ ರಿಪೇರ್ ಮಾಯ್ಶ್ಚರೈಸರ್ ಇದು ತುಂಬ ಅಫೋರ್ಡಬಲ್ ಆಗಿರುತ್ತೆ. ಆ್ಯಂಡ್ ಥಿಕ್ ಫಾರ್ ಡ್ರೈ ಸ್ಕಿನ್ ವೆರಿ ಯೂಸ್ಫುಲ್ ಪ್ರಾಡಕ್ಟ್ ನಾನು ರೆಕಮೆಂಡ್ ಮಾಡ್ತಿರೋದು. ಇದನ್ನು ಫೇಸ್ ಪೂರ್ತಿ ಅಪ್ಲೈ ಮಾಡ್ಬಿಟ್ಟು ನೈಟ್ ಮಲ್ಕೊಳ್ಳಿ. ಯಾವಾಗ ಬೆನ್ಝೋಲ್ ಪೆರಾಕ್ಸೈಡ್ ಯೂಸ್ ಮಾಡ್ತೀರೋ ಆವಾಗೆಲ್ಲ ಮಾಯ್ಶ್ಚರೈಸರ್ ಹಾಕಿ, ಸರಿನಾ? ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಇಸ್ ಅ ಮಸ್ಟ್ ಪ್ರಾಡಕ್ಟ್. ನಾನು ಯೂಸ್ ಮಾಡ್ತಿರೋದು ಅಲ್ಟ್ರಾ ಏಜಸ್. ಅದು ಬಂದು 500 ರುಪೀಸ್. ಬಟ್ ನೀವು ಯಾವ ಸನ್ಸ್ಕ್ರೀನ್ ಬೇಕಾದ್ರೂ ಯೂಸ್ ಮಾಡ್ಬೋದು, ನಿಮ್ಗೆ ಸೂಟ್ ಆಗಿರೋ ಥರ. ನನಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ಅಲ್ಟ್ರಾ ಏಜಸ್ ಕ್ರೀಮ್. ಇಟ್ಸ್ ವೆರಿ ನೈಸ್. ಸನ್ಸ್ಕ್ರೀನ್ ಏನು ಯೂಸ್ ಮಾಡ್ತಾರೆ ಅಂದರೆ, ಇವಾಗ ನೈಟ್ ನೀವು ಬೆನ್ಝೋಲ್ ಪೆರಾಕ್ಸೈಡ್ ಹಾಕಿರ್ತೀರಲ್ಲ, ಸೊ ಬೆಳಗ್ಗೆ ಹೋಗ್ಬೇಕಾದ್ರೆ ಸನ್ ರೇಸ್ ಬಂದು ಬೀಳ್ಬೇಕಾರೆ ಅದು ನಿಮಗೆ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಆಗದೆ ಇರೋ ಥರ, ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋ ಥರ, ಅದಕ್ಕೆ ಸನ್ಸ್ಕ್ರೀನ್ ಹಾಕೋದು, ಓಕೆನಾ? ನೆಕ್ಸ್ಟ್ ಡೇ ಮಾರ್ನಿಂಗ್ ಅದೇ ಸನ್ಸ್ಕ್ರೀನ್ ಹಾಕ್ತೀರಾ. ನೆಕ್ಸ್ಟ್ ಬಂದು ನಾನು ಈವ್ನಿಂಗ್ ಫೇಸ್ ವಾಶ್ ಮಾಡ್ತೀನಿ ಜೆಂಟಲ್ ಕ್ಲೆನ್ಸರಲ್ಲಿ. ನೆಕ್ಸ್ಟ್ ಬಂದು ಎರಿಟೋಪ್ ಅನ್ನೋದು ಹಾಕ್ತೀನಿ. ಎರಿಟೋಪ್ ಬಂದು ಕ್ಲಿಂಡಾಮೈಸಿನ್ ಲೋಷನ್. ಅದುವೇ 150 ರೇಂಜಲ್ಲಿ ಸಿಗುತ್ತೆ. ಅದುವೇ ಪಿಂಪಲ್ಸ್ಗೆ ತುಂಬ ವೆರಿ ಗುಡ್ ಪ್ರಾಡಕ್ಟ್. ಪಿಂಪಲ್ಸ್ ಇರೋರು ಡೈಲಿ ಎರಿಟೋಪ್ ಬಂದು ಎಲ್ಲೆಲ್ಲೂ ಪಿಂಪಲ್ ಇದೆಯೋ ಅದು ಬರೀ ಲೋಷನ್ನ ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕು. ಇದೆಲ್ಲ ಯೂಸ್ ಮಾಡಿ ನನ್ನ ಫೇಸ್ 1 ವೀಕಲ್ಲೇ ಕ್ಲಿಯರ್ ಆಯಿತು. ನಿಜ, ಎಷ್ಟೋ ಇಯರ್ಸ್ ಇರೋ ಪಿಂಪಲ್ಸ್ ಎಲ್ಲನೂ ಕ್ಲಿಯರ್ ಆಗೋಯಿತು. ನಾನು ಒಂದಿನ ಬೆನ್ಝೋಲ್ ಪೆರಾಕ್ಸೈಡ್, ಒಂದಿನ ಎರಿಟೋಪ್. ಬೆನ್ಝೋಲ್ ಪೆರಾಕ್ಸೈಡ್ ಹಾಕ್ಬೇಕಾದ್ರೆ ಮಾಯ್ಶ್ಚರೈಸರ್ ಹಾಕ್ತೀನಿ. ಸೊ ಅದು ಬಿಟ್ಟು ಕ್ಲಿಂಡಾಮೈಸಿನ್ ಹಾಕ್ಬೇಕಾದ್ರೆ ನಾನು ಮಾಯ್ಶ್ಚರೈಸರ್ ಹಾಕಲ್ಲ. ಸೊ ಇದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಫಾರ್ಮಸಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಎಲ್ಲ ಬಿಲು ಕಮ್ಮಿ ರೇಂಜಲ್ಲಿ, ಅಫೋರ್ಡಬಲ್ ರೇಂಜಲ್ಲಿ ನಾನು ಹೇಳಿರೋದು ಗರ್ಲ್ಸ್. ಡೋಂಟ್ ಮಿಸ್ ದಿಸ್. ಸೊ ಪಿಂಪಲ್ ಇರೋ ಫ್ರೆಂಡ್ಸ್ ಯಾರು ಇದ್ದರೆ ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಕೇಳಿ. ನೆಕ್ಸ್ಟ್ ಬಂದು ಮೇನ್ ಸನ್ಸ್ಕ್ರೀನ್ ಹಾಕ್ತಿರಲ್ಲ, ಮೇಕಪ್ ರಿಮೂವರ್. ನೀವು ಮೇಕಪ್ ಏನೇ ಹಾಕಿದ್ರು ಪರವಾಗಿಲ್ಲ, ಮೇಕಪ್ ರಿಮೂವರ್ ಮಸ್ಟ್ ಅಲ್ವಾ? ಸೊ ನಾನು ಬ್ರೇಕ್ಔಟ್ಸ್ ಆಗೋದು, ನ್ಯೂ ಪಿಂಪಲ್ 150. ಇಟ್ ಈಸ್ ವೆರಿ ಅಫೋರ್ಡಬಲ್ ಅಲ್ವಾ? ಇದನ್ನ ನೀವು ಮಾಮೂಲಿ ಕಾಟನಲ್ಲಿ ಸ್ವಲ್ಪ ಈ ವಾಟರ್ನ ಹಾಕ್ಬಿಟ್ಟು ರಿಮೂವ್ ಮಾಡಿದ್ರೆ ಅಷ್ಟೇ. ಅದಾದಮೇಲೆ ನೀವು ಫೇಸ್ ವಾಶ್ ಮಾಡ್ಬೋದು. ಸೊ ಅದೆಲ್ಲ ಯೂಸ್ ಮಾಡಿ ನನ್ನ ಫೇಸ್ ಹಿಂಗಿದ್ದಿದ್ದು ಫೇಸ್ ಹಿಂಗಾಗಿದೆ ಅಂದರೆ ನಿಜ ಅದು ನಿಮ್ಮಿಂದ ನಂಬೋಕ್ಕಾಗಲ್ಲ. ನೀವು 1 ವೀಕ್ ಟ್ರೈ ಮಾಡ್ಬಿಟ್ಟು ವರ್ಕೌಟ್ ಆಗಿಲ್ಲ ಅಂದರೆ ನನಗೆ ಕೇಳಬೇಕಾದ್ರೆ ನಾನು ಕರೆಕ್ಟಾಗಿ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ನಿಮಗೂ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು ಈ ಥರ ಟ್ರೈ ಮಾಡಿ. ನನ್ನ ಹಾನೆಸ್ಟ್ ರಿವ್ಯೂನ ನಾನು ಹೇಳಿದ್ದೀನಿ ಗರ್ಲ್ಸ್. ಡೋಂಟ್ ಮಿಸ್ ದಿಸ್. ಎನಿ ಡೌಟ್ಸ್ ಲೈಕ್ ಹೇರ್ ಫಾಲ್, ಸ್ಕಿನ್ ಕೇರ್, ಮೇಕಪ್, ಹೇರ್ ಕೇರ್ ಎಲ್ಲ ಬಗ್ಗೆ ನಾನು ಕೇಳಿ. ಐ ಹ್ಯಾವ್ ಎವ್ರಿಥಿಂಗ್ ಯೂಸ್ಫುಲ್ ಟಿಪ್ಸ್ ಫಾರ್ ಯು. ಕೀಪ್ ಇಟ್ ಸಿಂಪಲ್ ಆಗಿರಲಿ. ನಾನು ಯೂಸ್ ಮಾಡೋದು ಬೇರೆ ಇದೆ ಪ್ರಾಡಕ್ಟ್ಸ್. ನನ್ನ ಫೇಸ್ ಇವಾಗ ಚೆನ್ನಾಗಿ ಕ್ಲಿಯರಾಗೇ ಇದೆ, ಏನೂ ಇಲ್ಲ. ಪಿಂಪಲ್ ಬಂದರೆ ಮುಟ್ಲೇಬೇಡಿ, ಸರಿನಾ? ಸ್ಕ್ವೀಸ್ ಮಾಡೋದು ಅದೆಲ್ಲ ಬೇಡ. ಪ್ಲೀಸ್ ಕಮೆಂಟ್ ಬಿಲೋ ಯುವರ್ ನೆಕ್ಸ್ಟ್ ಬಿಗ್ಗೆಸ್ಟ್ ಆ್ಯಕ್ನೆ ಆ್ಯಂಡ್ ಎನಿ ಪ್ರಾಬ್ಲಮ್ಸ್ ಇಫ್ ಯು ಹ್ಯಾವ್. ಡೋಂಟ್ ಫರ್ಗೆಟ್ ಟು ಮಿ ಸಬ್ಸ್ಕ್ರೈಬ್ ಗರ್ಲ್ಸ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.